ಶಿವಲಿಂಗ ಪೂಜೆ, ಶಿವನನ್ನು ಆರಾಧನೆ ಮಾಡ್ತಾರಲ್ಲ, ಅದರ ಹಿಂದೆ ಬಹಳ ನಮಗೆ ಆಶ್ಚರ್ಯವನ್ನುಂಟು ಮಾಡುವ ವೈಜ್ಞಾನಿಕ ಅಂಶಗಳಿದೆ. ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುವಂತಹ ನಿರ್ನಾಳ ಗ್ರಂಥಿಗಳಿಗೂ ಶಿವ ಪೂಜೆಗೂ ನೇರ ಸಂಬಂಧ ಇದೆ. ಪಾರ್ವತಿಗೆ ಆಕೆಯದೇ ಆದ ಒಂದು ಪ್ರಯಾರಿಟಿ, ಅವ್ರು ಹೇಗ್ ಬೇಕೋ ಹಾಗಿರ್ಬೇಕು. ಈಗ ನಾವು ಹೇಳ್ತೀವಿ ನಮಗೆ ಸ್ವಾತಂತ್ರ್ಯ ಬೇಕು ಅಂತ, ಅದನ್ನ ಅವಾಗಿನ ಕಾಲದಲ್ಲಿ ಶಿವನೇ ಕೊಟ್ಟಿದ್ರು. ಪೂಜೆ ಅಂದ್ರೆ ಧ್ಯಾನ ಸರ್, ಆದ್ರೆ ನಾವು ಮಾಡ್ತಿರೋದು ಬೇರೆ ತರದ ಪೂಜೆಗಳು. ಕೆಲವರು ಪೂಜೆ ಮಾಡ್ತಾ ಇರ್ತಾರೆ, ಬೈಕಂಡು ಮಾಡ್ತಿರ್ತಾರೆ, ಏನೇ ಮಾಡ್ಬೇಕಾದ್ರು ಅಲ್ಲಿ ಏನ್ ಮಾಡ್ತಿದ್ಯಾ, ಅಲ್ಲೇನೋ ಹಾಲಿಟ್ಟಿದೀನಿ ನೋಡು, ಇನ್ನೇನ್ ಮಾಡ್ತಿದ್ಯಾ, ಅದೆಲ್ಲ ಪೂಜೆ. ಅದಕ್ಕೆ ನಮಗೆ ಯಾವ್ದ್ರಿಂದ ಫಲಗಳು ಸಿಕ್ಕೋದಿಲ್ಲ. ನಿರಾಕಾರದಿಂದ ಆಕಾರ, ಶಿವನ ಲಿಂಗ ಅಂತಂದಾಗ ನಿರಾಕಾರ ಅಲ್ಲ, ಅದು ಒಂದು ಆಕಾರ ಮತ್ತೆ ಸಿಂಪಲ್ ಸ್ಟ್ರಕ್ಚರ್ ಅಂತ ಅನ್ಬೋದು. ನಿಮಗೆ ಕಣ್ಣು, ಮೂಗು, ಕಿವಿ, ಈ ತರ ಮುಖದ ಆಕಾರಗಳು ಅಥವಾ ಕೈ, ಕಾಲು, ದೇಹದ ಒಂದು ಆಕಾರಗಳನ್ನ ಕೊಟ್ಟಾಗ ಗಮನ ಎಲ್ಲೆಲ್ಲೋ ಹೊರಟೋಗುತ್ತೆ. ಆದ್ರೆ ಶಿವಲಿಂಗದಲ್ಲಿ ನಿಮ್ಗೆ ಆತರ ಏನೂ ಇಲ್ಲ, ಡೈವರ್ಷನ್ನೇ ಇಲ್ಲ. ಸುಮ್ನೆ ನೋಡ್ತೀರಾ, ಧ್ಯಾನ, ಗಮನನ ಕೇಂದ್ರೀಕರಿಸ್ತೀರಾ. ನೀವು ಯಾವುದೇ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಏರ್ ಕಂಡೀಷನ್ ನಲ್ಲಿ ಇದ್ದಂಗೆ ಇರುತ್ತೆ. ಗವಿ ಗಂಗಾಧರೇಶ್ವರನ ಹೋಗಿ ಬೇಸಿಗೆಯಲ್ಲಿ ಹೊರಗಡೆ ಬಿಸಿಲು ಸುಡ್ತಾ ಇರುತ್ತೆ, ಒಳಗಡೆ ಹೋದ್ರೆ ತಂಪಾಗಿರುತ್ತೆ. ಈ ಶಿವರಾತ್ರಿ ಸಂದರ್ಭದಲ್ಲಿ ಉಪವಾಸ ಮಾಡ್ತಾರೆ, ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಪ್ರಸಾದನ ಕೊಡ್ತಾರೆ. ಇಷ್ಟೇ ಪ್ರಸಾದ ತಿಂದ ತಕ್ಷಣ ಎಂತ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂದ್ರೆ ಹೊಟ್ಟೆ ತುಂಬಿಡುತ್ತೆ ನಿಮ್ಗೆ. ಇದ್ರ ಜೊತೆಗೆ ಬಿಲ್ಲ ಪತ್ರೆನ ಅರ್ಪಣೆ ಮಾಡ್ತೀವಲ್ಲ, ಅದಕ್ಕೂ ಒಂದಷ್ಟು ಲಾಜಿಕ್ ಹೇಳ್ತಾರೆ. ಪ್ರೆಸೆಂಟ್, ಫ್ಯೂಚರ್, ಪಾಸ್ಟ್ ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಬಿಲ್ ಪತ್ರೆ ನೀನ್ ಹಿಂದೆ ಹೇಗಿದೆ, ಈಗ ಹೇಗಿದ್ಯಾ, ಮುಂದೆ ಹೇಗಿರಬೇಕು ಅನ್ನೋದನ್ನ 3 ಕಾಲಗಳನ್ನ ರೆಪ್ರೆಸೆಂಟ್ ಮಾಡೋದು ಬಿಲ್ಪತ್ರೆ. ನೋಡಿ, PCOD ಪ್ರಾಬ್ಲಮ್ ಆಗ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಮತ್ತೆ ಎಷ್ಟು ತರದ ತೊಂದರೆ ನಾವು ನೋಡ್ತೀವಿ. ಒಬಿಸಿಟಿ ಆಗಿರ್ಬೋದು, ಅದು ಅಡಿಪೋಕೈನಿಂದನೇ ಉಂಟಾಗಂಥದ್ದು. ಇದೆಲ್ಲ ತೊಂದರೆಗಳಿಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮೊದಲೆಲ್ಲ ಎಷ್ಟು ಸಿಂಪಲ್ ಆಗಿ ಒಂದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡೋರು. ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಂಗಲ್ಲ, 1 ಲಕ್ಷ ಖರ್ಚು ಮಾಡ್ಬೇಕು. ಇವ್ರು ವೈಭವ ಮುಖ್ಯ ಅಲ್ಲ, ಪರ್ಪಸ್ ಅರ್ಥ ಮಾಡ್ಕೋಬೇಕು. ಈಗ ಯಾರೋ ಮಾಡ್ತಾರೆ ಅಂತ ಇಲ್ಲ, ನಾವು ಹಂಗೆ ಮಾಡಬೇಕು ಅವಾಗ ಮಾತ್ರ ಭಗವಂತ, ಖಂಡಿತ ಅಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವೆಲ್ಲ ಶಿವಪೂಜೆ ಅಥವಾ ಶಿವಲಿಂಗದ ಪೂಜೆಯನ್ನು ಮಾಡಿರ್ತೀರಿ ಅಥವಾ ನೋಡಿರ್ತೀರಿ. ಭಾರತದಲ್ಲಿ ಬಹುತೇಕ ಮಂದಿ ಎಲ್ಲರೂ ಕೂಡ ಶಿವನ ಆರಾಧನೆಯನ್ನು ಮಾಡ್ತಾರೆ, ಪಂಚಾಕ್ಷರಿ ಜಪವನ್ನು ಮಾಡ್ತಾರೆ. ಸೊ ಹಾಗಾಗಿ ಶಿವಪೂಜೆಯ ಮಹತ್ವ ಅಂದರೆ ಅದರ ಹಿಂದಿನ ವೈಜ್ಞಾನಿಕ ಅಂಶಗಳು ಏನು ಅನ್ನೋದನ್ನು ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಒಳನೋಟಗಳನ್ನು, ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಅಂದಹಾಗೆ ಶಿವಪೂಜೆ ಅನ್ನುವಂಥದ್ದು, ಶಿವಲಿಂಗದ ಪೂಜೆ ಬಹುತೇಕ ಮಂದಿಗೆ ಬಹಳ ಇಷ್ಟ ಆಗಿರುವಂಥದ್ದು. ಸೊ ಆದರೆ ಇದರ ಹಿಂದೆ ಕೂಡ ಏನಾದರೂ ಒಂದು ವೈಜ್ಞಾನಿಕ ವಿಚಾರಗಳಿದೆ. ಯಾಕಂದರೆ ತಲಾಂತರಗಳಲ್ಲಿ ಬಂದಿರುವಂಥದ್ದು ರಾಮಾಯಣ ಮಹಾಭಾರತದಲ್ಲೂ ಕೂಡ ಶಿವನ ಆರಾಧನೆ ನಡೀತಾ ಇರುವಂಥ ಬಗ್ಗೆ ಸಾಕಷ್ಟು ಐತಿಹ್ಯಗಳು, ಕಥೆಗಳು ಎಲ್ಲನೂ ಇದೆ. ಸೊ ಹಾಗಾಗಿ ಇಷ್ಟು ಪುರಾತನ ಪರಂಪರೆಯಿಂದ ಬಂದಿರುವಂಥದ್ದು. ಸೊ ಇದರ ಹಿಂದೆ ಇರತಕ್ಕಂಥ ಖಂಡಿತವಾಗಿ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಸರ್, ಖಂಡಿತವಾಗ್ಲೂ ಈ ಶಿವಲಿಂಗ ಪೂಜೆ, ಶಿವನನ್ನು ಆರಾಧನೆ ಮಾಡ್ತಾರಲ್ಲ, ಅದರ ಹಿಂದೆ ಬಹಳ ನಮಗೆ ಆಶ್ಚರ್ಯವನ್ನುಂಟು ಮಾಡುವ ವೈಜ್ಞಾನಿಕ ಅಂಶಗಳಿದೆ. ಮುಖ್ಯವಾಗಿ ನಮ್ಮ ಈ ಒಂದು ಎಂಡೋಕ್ರೈನ್ ಆರ್ಗನ್ಸ್ ಅಂತ ಏನಂತೀವಿ, ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುವಂತಹ ನಿರ್ನಾಳ ಗ್ರಂಥಿಗಳಿಗೂ ಶಿವಪೂಜೆಗೂ ನೇರ ಸಂಬಂಧ ಇದೆ. ಆಮೇಲೆ ಶಿವ ಅಂತ ಅಂದ ತಕ್ಷಣ ನಮಗೆ ನೋಡಿ, ಜಗತ್ತಿನ ಎಲ್ಲ ಮೂಲೆಗಳಲ್ಲೂ ಶಿವನ ಪೂಜೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಕ್ಕಿದೆ. ಅದು ಒಂದು ಮುಸ್ಲಿಂ ಕಂಟ್ರಿಗಳಾಗಿರ್ಬೋದು, ಬೇರೆ ಬೇರೆ ದೇಶದಲ್ಲೂ ಎಲ್ಲೋ ಒಂದು ಕುರುಹುಗಳು ಇದೆ. ಅಂದರೆ ಮೊದಲೆಲ್ಲ ಜಗತ್ತಿನಾದ್ಯಂತ ಶಿವನನ್ನು ಪೂಜೆ ಮಾಡ್ತಾ ಇದ್ರು ಅನ್ನೋದು ಎಲ್ಲೋ ಒಂದು ಕಡೆ ತಿಳಿದು ಬರುತ್ತೆ. ಮತ್ತು ಬೇರೆ ದೇವರುಗಳಿಗೆ ಗಿಂತ ಹೋಲಿಸಿದ್ರೆ ಶಿವ ಯಾವಾಗಲೂ ಒಂಥರ ಭಿನ್ನ ಅಂತ ಅನ್ಬೋದು. ಏಕೆಂದರೆ ಎಲ್ಲರಿಗೂ ನಿಲುಕುವಂಥವ್ರು, ದೀನ ದಲಿತರು, ಅದು ಪಿಶಾಚಿಗಳಾಗ್ಬೋದು, ರಾಕ್ಷಸಗಣ ಆಗ್ಬೋದು, ದೇವರಾಗ್ಬೋದು, ಮನುಷ್ಯರಾಗ್ಬೋದು, ಭಕ್ತಿಗೆ ಒಲಿಯುವಂತಹ ದೇವರು. ಬಹಳ ಸರಳ, ಅತ್ಯಂತ ಸರಳ ಮತ್ತೆ ಹತ್ರ ಅಂತ ಅನ್ಸುತ್ತೆ. ಶಿವನನ್ನ ನೋಡಿದಾಗ ಯಾವ ಆಡಂಬರನೂ ಇಲ್ಲ, ಆಮೇಲೆ ಯಾವುದೇ ಒಂದು ಪಾರ್ಶಾಲಿಟಿನೂ ಇಲ್ಲ. ಇವರು ದೇವರು, ನಿಮಗೆ ನಾನು ಇದು ಮಾಡ್ತೀನಿ, ನೀವು ದಾನವರು, ನೀವು ರಾಕ್ಷಸರು ಇಲ್ಲ. ಭಕ್ತಿ ಎಲ್ಲಿದೆ? ನಿರ್ಮಲವಾದ ಭಕ್ತಿ. ನೋಡಿ, ರಾವಣನಿಗೆ ಆತ್ಮಲಿಂಗವನ್ನೇ ಕೊಡಬೇಕು ಅಂತಂದಾಗ ಅಲ್ಲಿ ಯಾವುದೇ ಒಂದು ಇದಿಲ್ಲದೆ, ಅಂದರೆ ಮುಖ್ಯವಾಗಿ ಭಕ್ತಿ ಅಂತ ಒಂದು ಅಂಶ ಬರೋದ್ರಿಂದ ಎಲ್ಲ ಜನಸಾಮಾನ್ಯರಿಗೆ ಶಿವ ಅಂದಾಗ ಒಂಥರ ಪ್ರೀತಿ ಜಾಸ್ತಿ.
ಆಮೇಲೆ ಅರ್ಧನಾರೀಶ್ವರನ ಕಾನ್ಸೆಪ್ಟ್ ಇದೆಯಲ್ಲ, ಹೆಂಡತಿಗೆ ಅಷ್ಟೇ ಈಕ್ವಾಲಿಟಿ ಪ್ರಾಧಾನ್ಯತೆ ಕೊಡಬೇಕು ಕಾನ್ಸೆಪ್ಟ್ ಅಲ್ವಾ. ನಿಜವಾಗ್ಲೂ ಅದು ಬಹಳ ಅದ್ಭುತ ಅನ್ಸುತ್ತೆ. ಇನ್ನು ಯಾವ ದೇವರಲ್ಲೂ ನಾವು ಅದನ್ನು ನೋಡಲ್ಲ. ಹಾಗಾಗಿ ಆ ಥರ ಇಷ್ಟ ಆಗ್ತಾರೆ. ಅಂದರೆ ಎಲ್ಲ ಥರನೂ ನಾವು ನೋಡಿದಾಗ ಮತ್ತು ಪಾರ್ವತಿಗೆ ಆಕೆಯದೇ ಆದ ಒಂದು ಪ್ರಯಾರಿಟಿ, ಅವ್ರಿಗೆ ಹೇಗೆ ಬೇಕೋ ಹಾಗಿರಬೇಕು. ಈಗ ನಾವು ಹೇಳ್ತೀವಿ ನಮಗೆ ಸ್ವಾತಂತ್ರ್ಯ ಬೇಕು ಅಂತ, ಅದನ್ನು ಅವಾಗಿನ ಕಾಲದಲ್ಲೇ ಶಿವನೇ ಕೊಟ್ಟಿದ್ರು. ಮತ್ತು ಫಸ್ಟ್ ಲವ್ ಮ್ಯಾರೇಜ್ ಅಂತಲೂ ಅನ್ಬೋದು ಜಗತ್ತಿನಲ್ಲಿ. ಅಷ್ಟೊಂದು ಬಹಳ ಕಷ್ಟದಿಂದ ಪಾರ್ವತಿಯನ್ನು ಮದುವೆ ಆಗಿದ್ದಂಥದ್ದು ಅದೆಲ್ಲ ಗೊತ್ತಿದೆ ನಮಗೆ. ಒಟ್ಟಿನಲ್ಲಿ ಶಿವ ಅಂತಂದಾಗ ಎಲ್ಲರಿಗೂ ಪ್ರೀತಿ. ಆದರೆ ಶಿವನ ಪೂಜೆ, ಶಿವಲಿಂಗ ಪೂಜೆನ ಮಾಡಿದಾಗ ಯಾವ ರೀತಿ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಪೂಜೆ ಅಂದರೆ ಧ್ಯಾನ ಸರದು. ಏನೇ ನೀವು ಪೂಜೆ ಮಾಡಬೇಕಾರೋ ಅದಕ್ಕೆ ಹೇಳೋದು. ಪೂಜೆ ಮಾಡಬೇಕಾದ್ರೆ ಕೆಲವರು ಪೂಜೆ ಮಾಡ್ತಾ ಇರ್ತಾರೆ, ಕಂಡು ಮಾಡ್ತಿರ್ತಾರೆ. ಏನೇ ಮಾಡಬೇಕಾರೋ ಏನು ಮಾಡ್ತಿದ್ಯಾ, ಅಲ್ಲೇನೋ ಹಾಲಿಟ್ಟಿದ್ದೀನಿ ನೋಡು, ಇನ್ನೇನು ಮಾಡ್ತಿದ್ಯಾ, ಅದಲ್ಲ ಪೂಜೆ. ಪೂಜೆ ಅಂದರೆ ಧ್ಯಾನನೇ, ಇನ್ನೇನು ಅಲ್ಲ ಅದು. ಧ್ಯಾನ ಅಂದರೆ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ನಾವು, ಒಂದು ವಿಗ್ರಹಕ್ಕೆ ಕಾನ್ಸಂಟ್ರೇಟ್ ಮಾಡಿ ನಾವು ಅಲಂಕಾರ ಮಾಡಿ ಸಂತೋಷ ಪಡ್ತಾ ಇದ್ದೀವಿ, ಅದು ಪೂಜೆ. ಆದರೆ ನಾವು ಮಾಡ್ತಿರೋದು ಬೇರೆ ಥರದ ಪೂಜೆಗಳು. ಅದಕ್ಕೆ ನಮಗೆ ಅದರಿಂದ ಫಲಗಳು ಸಿಕ್ಕೋದಿಲ್ಲ. ಇಲ್ಲೇನಾಗುತ್ತೆ, ಧ್ಯಾನ ಅಂತ ನಾವು ಮಾಡಿದಾಗ, ಪೂಜೆ ಅಥವಾ ಧ್ಯಾನ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಮೆದುಳಿಗೆ ಒಂದು ಆಕಾರ ಬೇಕು. ನಿರಾಕಾರನ ಪೂಜೆ ಮಾಡೋಕ್ಕೆ, ನಿರಾಕಾರನ ನೋಡಿಕೊಂಡು ಧ್ಯಾನ ಮಾಡೋಕ್ಕಾಗಲ್ಲ. ನನಗೆ ಭಾಳ ಸಂದರ್ಭದಲ್ಲಿ ಆಶ್ಚರ್ಯ ಆಗುತ್ತೆ. ಈಗ ಮುಸ್ಲಿಮ್ಸ್ ಅವರು ಪೂಜೆ ಮಾಡ್ತಾರಲ್ಲ, ಏನೂ ಇಲ್ಲ ಹೇಗೆ ಮಾಡ್ತಾರೆ ಅಂತ, ಏಕೆಂದರೆ ನನಗೆ ಗೊತ್ತಿಲ್ವಲ್ಲ. ಹಾಗಾಗಿ ನನಗೆ ತುಂಬ ಸಲ ಅನಿಸುತ್ತೆ ನಮಗೆ ಒಂದು ಆಕಾರ ಬೇಕು. ಈಗ ಒಂದು ಗೋಡೆ ಮೇಲೆ ಒಂದು ಡಾಟ್ ಇದ್ದರೆ ಆ ಡಾಟ್ನ ನೋಡ್ಕೊಂಡಾದರೂ ಗಮನ ಕೇಂದ್ರೀಕರಿಸ್ತೀವಿ, ಧ್ಯಾನ ಮಾಡ್ತೀವಿ. ಅಂದರೆ ಇಲ್ಲಿ ನಿರಾಕಾರದಿಂದ ಆಕಾರ, ಶಿವನ ಲಿಂಗ ಅಂತಂದಾಗ ನಿರಾಕಾರ ಅಲ್ಲ, ಅದು ಒಂದು ಆಕಾರ ಮತ್ತು ಸಿಂಪಲ್ ಸ್ಟ್ರಕ್ಚರ್ ಅಂತ ಅನ್ಬೋದು. ವೆರಿ ಸಿಂಪಲ್ ಸ್ಟ್ರಕ್ಚರ್, ಅದಕ್ಕಿಂತ ಸಿಂಪಲ್ ಸ್ಟ್ರಕ್ಚರ್ ಇನ್ಯಾವುದೂ ಸಿಕ್ಕಲ್ಲ ನಿಮಗೆ. ಹೇಗಿದೆ, ಒಂದೇ ಒಂದು ಕಾಸ್ಮಿಕ್ ಆ್ಯಕ್ಸಿಸ್ ಅಂತ ಕರಿತೀವಿ, ಒಂದು ಆ್ಯಕ್ಸಿಸ್ ಇದೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಇಲ್ಲ. ಕಿವಿ, ಕಣ್ಣು, ಮೂಗು, ನಾವೆಲ್ಲ ಅಲಂಕಾರ ಮಾಡಿದಾಗ ಅದನ್ನೆಲ್ಲ ಹಾಕ್ತಾರೆ, ಮುಖವಾಡದ್ದು ಅದೆಲ್ಲ, ಕಣ್ಣು ಗಿಣ್ಣು. ಅದರ ಹೊರತು ಶಿವನ ಒಂದು ಸ್ಟ್ರಕ್ಚರ್ ಏನಿದೆ, ಶಿವಲಿಂಗ ಅತ್ಯಂತ ಸರಳವಾದ ಒಂದು ಆಕಾರ ಅಂತ ಅನ್ಬೋದು. ಧ್ಯಾನಕ್ಕೆ ಅತ್ಯಂತ ಸೂಕ್ತವಾದದ್ದು. ಕಾರಣ ಏನಂದರೆ, ನಿಮಗೆ ಕಣ್ಣು, ಮೂಗು, ಕಿವಿ ಈ ಥರ ಮುಖದ ಆಕಾರಗಳು ಅಥವಾ ಕೈ, ಕಾಲು, ದೇಹದ ಒಂದು ಆಕಾರಗಳನ್ನು ಕೊಟ್ಟಾಗ ಗಮನ ಎಲ್ಲೆಲ್ಲೋ ಹೊರಟೋಗುತ್ತೆ. ಕಣ್ಣಿನ ಕಡೆ ಹೋಗ್ಬೋದು, ಮೂಗಿನ ಕಡೆ ಹೋಗ್ಬೋದು. ಅಂದರೆ ಗಮನ ಡೈವರ್ಟ್ ಆಗೋದಕ್ಕೆ ಚಾನ್ಸ್ ಜಾಸ್ತಿ. ಆದರೆ ಶಿವಲಿಂಗದಲ್ಲಿ ನಿಮ್ಗೆ ಆ ಥರ ಏನೂ ಇಲ್ಲ, ಡೈವರ್ಷನ್ನೇ ಇಲ್ಲ. ಸುಮ್ಮನೆ ನೋಡ್ತೀರಾ, ಧ್ಯಾನ, ಗಮನನ ಕೇಂದ್ರೀಕರಿಸ್ತೀರಾ. ಹಾಗಾಗಿ ಅದು ಒಂದು ಅದ್ಭುತವಾದ ಸ್ಟ್ರಕ್ಚರ್ ಅನ್ಬೋದು. ಮತ್ತು ಶಿವಲಿಂಗ ನೋಡಿದಾಗ ಕಾಸ್ಮಿಕ್ ಆ್ಯಕ್ಸಿಸ್ ಅಂತ ಅಂತೀವಿ. ಇದು ಸೃಷ್ಟಿಯ ಮೂಲ, ಸೃಷ್ಟಿಯನ್ನು ರೆಪ್ರೆಸೆಂಟ್ ಮಾಡುವಂತಹದ್ದು ಅಂತ. ಕಾರಣ ಲಿಂಗ ಯೋನಿನ ಕಾನ್ಸೆಪ್ಟೇ ಶಿವಲಿಂಗ ಇರೋಂಥದ್ದು. ಕಾಸ್ಮಿಕ್ ಆ್ಯಕ್ಸಿಸ್ಸು ಅದ್ರ ಜೊತೆಗೆ ಫೀಲ್ಡ್ ಅಥವಾ ಮ್ಯಾಟರ್, ಎನರ್ಜಿ ಪ್ಲಸ್ ಮ್ಯಾಟರ್ ಆಗುತ್ತೆ. ಅಲ್ಲಿಂದ ಒಂದು ಜೀವದ ಸೃಷ್ಟಿಯಾಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಇದು ಶಿವಲಿಂಗದ ಒಂದು ಇದಾಯಿತು ಅಂತಂದರೆ, ನಂತರ ನಾವೇನು ಮಾಡ್ತೀವಿ, ಶಿವಲಿಂಗಕ್ಕೆ ಅಭಿಷೇಕ ಅಂತ ಮಾಡ್ತಾರೆ. ಅಭಿಷೇಕ ಅಂದರೆ ನೀರನ್ನು ಶಿವಲಿಂಗದ ಮೇಲೆ ಬಿಡುವಂಥದ್ದು. ಇವಾಗ ಏನಾಗುತ್ತೆ ಅಂದರೆ, ಕಲ್ಲಿಗೆ ಆ ಒಂದು ಥರ್ಮೋಡೈನಮಿಕ್ಸ್ ವರ್ಕ್ ಆಗುತ್ತೆ. ಇಲ್ಲಿ ಥರ್ಮೋಡೈನಮಿಕ್ಸ್ ಅಂದರೆ ಶಾಖವನ್ನು ಹೀರಿಕೊಂಡು ಬಿದ್ದ ನೀರನ್ನು ವೇಪರೈಸ್ ಮಾಡೋದ್ರಿಂದ ಆ ಒಂದು ಸ್ಥಳದಲ್ಲಿ ತುಂಬ ಕೂಲ್ ಕಾಮ ಇರುತ್ತದೆ. ನೀವು ಯಾವುದೇ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಏರ್ ಕಂಡೀಷನಲ್ಲಿ ಇದ್ದಂಗೆ ಇರುತ್ತೆ ನಿಮಗೆ. ಗವಿ ಗಂಗಾಧರೇಶ್ವರನ ಹೋಗಿ ಬೇಸಿಗೆಲಿ ಹೊರಗಡೆ ಬಿಸಿಲು ಸುಡ್ತಾ ಇರುತ್ತೆ, ಒಳಗಡೆ ಹೋದರೆ ತಂಪಾಗಿರುತ್ತೆ. ಎಲ್ಲ ಈಶ್ವರನ ದೇವಸ್ಥಾನದಲ್ಲೂ ನಾವು ನೋಡಿದಾಗ ತುಂಬ ಎಸಿಲಿದ್ದಷ್ಟು ಕೂಲಾಗಿ ಅದಿರುತ್ತೆ. ಹೊರಗಡೆ ಎಷ್ಟೇ ಬಿಸಿಲಿರಲಿ, ಒಳಗಡೆ ಎಂಟ್ರ್ ಆಗಿದ ತಕ್ಷಣ ನಮ್ಗೆ ಆ ಫೀಲಿಂಗ್ ಬಂದ್ಬಿಡುತ್ತೆ. ಕಾರಣ ಅದು ಕಲ್ಲು ಮತ್ತು ಈಶ್ವರನ ಶಿವಲಿಂಗ ಕಲ್ಲು. ಆ ಅಭಿಷೇಕ ಮಾಡಿದಾಗ ಆ ಒಂದು ಅದಕ್ಕೆ ಇದಿದೆ, ಕಲ್ಲಿಗೆ ಏನು ಅಂತಂದರೆ ಆ ಥರ್ಮೋಡೈನಮಿಕ್ಸ್ ವರ್ಕ್ ಆಗುತ್ತೆ. ಬೀಳುವ ನೀರನ್ನು ವೆಪರೈಸ್ ಮಾಡಿಬಿಟ್ಟು ಅಲ್ಲಿ ಕಂಡೆನ್ಸ್ ಮಾಡಿ ಕೂಲಾಗಿ ಇಡುವಂತಹದ್ದು ಒಂದು. ಇದರ ಜೊತೆಯಲ್ಲಿ ನಾವು ಅಭಿಷೇಕದ ಹೊರತಾಗಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಮ್ಮ ವಿಷುವಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ನೋಡ್ತೀವಿ, ಗಂಟೆ ಬಾರಿಸ್ತಾ ಇರ್ತೀವಿ, ಆಮೇಲೆ ಅಲ್ಲಿ ಮಂಗಳಾರತಿ, ಈ ಥರದ್ದೆಲ್ಲ ಆದಾಗ ನಮ್ಮ ಪಂಚೇಂದ್ರಿಯಗಳು ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ. ಇದರ ಜೊತೆಗೆ ಅಲ್ಲಿ ಒಂದು ವಾತಾವರಣ ಇರುತ್ತಲ್ಲ, ಅದು ಕಾಮ್ನೆಸ್ನ ತಂದುಕೊಡ್ತು. ಆಲ್ರೆಡಿ ಕಾಮ್ ಆಯಿತು. ಇದ್ರ ಜೊತೆಗೆ ನಮ್ಮ ಪಂಚೇಂದ್ರಿಯಗಳೆಲ್ಲ ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ ಅಂದರೆ, ನಮ್ಮ ಕಾರ್ಟಿಸಾಲ್ ಪ್ರಮಾಣ ಅದಕ್ಕದೇ ಕಮ್ಮಿ ಆಗ್ತಾ ಬರುತ್ತೆ. ಫುಲ್ಲು ಡೌನ್ ಆಯಿತು ಕಾರ್ಟಿಸಾಲ್ ಪ್ರಮಾಣ. ಇದರ ಜೊತೆಗೆ ಅದನ್ನು ನೋಡ್ತಾ ಇರಬೇಕಾದ್ರೆ ನಮಗೆ ಒಂಥರ ಟ್ರಾನ್ಸ್ಗೆ ಹೋದ್ವು ನಾವು.
ಬೀಟಾ ಸ್ಟೇಟಿಂದ ಆಲ್ಫಾಗೆ ಬಂದು ಆಲ್ಫಾದಿಂದ ಥೀಟಾ ಸ್ಟೇಟ್ಗೆ ನಮ್ಮ ಮೆದುಳಿನ ಅಲೆಗಳು ಹೋಯಿತು. ಮತ್ತು ಕತ್ತಲೆ, ಸ್ವಲ್ಪ ಕತ್ತಲೆ ಇರುತ್ತೆ ಈಶ್ವರನ ದೇವಸ್ಥಾನದಲ್ಲಿ. ಆ ಕತ್ತಲೆ ಆ ಸಂದರ್ಭ ಇದೆಲ್ಲ ಆದಾಗ ಏನಾಗುತ್ತೆ ಅಂದರೆ ವಿಷುವಲ್ ಇದು ಸ್ವಲ್ಪ ಕಮ್ಮಿ ಆಗುತ್ತೆ. ಅವಾಗೇನಾಗುತ್ತೆ, ಹೊರಗಡೆ ಪ್ರಪಂಚದ ಅರಿವು ಕಮ್ಮಿಯಾಗಿ ಒಳಗಡೆ ನಾವು ಹೋಗ್ತೀವಿ. ಒಳಗಡೆ ಹೋದಾಗ ನಮ್ಮನ್ನು ನಾವು ಅನಲೈಸ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳುವಂತಹ ಒಂದು ಸಂದರ್ಭ ನಮಗೆ, ಅಂದರೆ ಆಂತರಿಕವಾಗಿ ನಾವು ನಾನೇನು, ನಂದೇನು ಡ್ಯೂಟಿ, ಆ ಥರದ್ದು ನಮ್ಮ ಒಳಗಡೆ, ಅದುವರೆಗೂ ಹೊರಗಡೆ ಜಗತ್ತಲ್ಲಿದ್ದು ಒಳಗಡೆಗೆ ಹೋಗುವಂತಹ ಒಂದು ಅವಕಾಶ ನಮಗೆ ಸಿಗುತ್ತೆ. ಇದರ ಜೊತೆಯಲ್ಲಿ ತುಂಬ ಡಾರ್ಕ್ನೆಸ್ಸಲ್ಲಿರೋದ್ರಿಂದ ಮೆಲಟೋನಿನ್ ಸೆಕ್ರೇಷನ್ ಆಗುತ್ತೆ ಅಂತ ಒಂದಷ್ಟು ವೈಜ್ಞಾನಿಕ ವರದಿಗಳು ತಿಳಿಸಿವೆ. ಮೆಲಟೋನಿನ್ ಅನ್ನೋದು ಡಾರ್ಕಲ್ಲಿ ಬಿಡುಗಡೆ, ನಿದ್ರೆ ಮಾಡಬೇಕಾದ್ರೆ ಬಿಡುಗಡೆಯಾಗುವ ಹಾರ್ಮೋನು. ಇಟ್ಸ್ ಅ ಮ್ಯಾಜಿಕ್ ಹಾರ್ಮೋನ್ ಅನ್ಬೋದು. ದೇಹದಲ್ಲಿ ಇರುವಂತಹ ಬಹಳಷ್ಟು DNA ಡ್ಯಾಮೇಜ್ಗಳಾಗ್ಬೋದು ಅಥವಾ ಏನೇ ಡ್ಯಾಮೇಜ್ಗಳಾಗಿದ್ರೂ ಅದನ್ನು ಸರಿ ಮಾಡುವಂತಹ ಹಾರ್ಮೋನೇ ಮೆಲಟೋನಿನ್ ಹಾರ್ಮೋನು. ಇದು ಒಂದು ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೆ ಅಂತಾರೆ. ಇದರ ಜೊತೆಗೆ ಸೆರೋಟೋನಿನ್ ಹಾರ್ಮೋನು, ಡೊಪಮೈನ್ ಬಿಡುಗಡೆ ಆಗುತ್ತೆ. ತುಂಬ ಚೆನ್ನಾಗಿ ಡೊಪಮೈನ್ ಬಿಡುಗಡೆ ಆಗ್ತಾ ಬರುತ್ತೆ. ಡೊಪಮೈನ್ ಬಿಡುಗಡೆ ಆಗುತ್ತೆ. ಮತ್ತು ಆಕ್ಸಿಟಾಸಿನ್ ಒಂದು ಭಾವನೆ ಬಂದಿರುತ್ತೆ, ಭಗವಂತ ನನ್ನ ತಂದೆ, ನಾನು ನಿನ್ನ ಮಗು ಅಂದಾಗ ಆಕ್ಸಿಟಾಸಿನ್ ಬಿಡುಗಡೆ, ಆ ಫೀಲಿಂಗೇ ಬಂದ್ಬಿಡುತ್ತೆ. ಅದು ಆಕ್ಸಿಟಾಸಿನ್ ಬಿಡುಗಡೆ. ಸೆರೋಟೋನಿನ್ನು ಸಂತೋಷ ಆಗ್ತಾ ಇದೆ ನನಗೆ, ನಿನ್ನ ನೋಡ್ತಾ ಇದ್ದೀನಿ, ನಿನ್ನ ಅಲಂಕಾರ ನೋಡ್ತಿದ್ದೀನಿ, ನಿನ್ನ ಅಭಿಷೇಕ ನೋಡ್ತಾ ಇದ್ದೀನಿ. ಸೆರೋಟೋನಿನ್ ಇಸ್ ಅ ಮೂಡ್ ಸ್ಟೆಬಿಲೈಸರು, ಮೂಡ್ ಹಾರ್ಮೋನು ಬಿಡುಗಡೆ ಆಯಿತು. ಡೋಪಮೈನು ರಿವಾರ್ಡಿಂಗು, ಸಂತೋಷ ಆಯಿತು. ಈಗ ನೋಡಿ, ಶಿವರಾತ್ರಿ ಸಂದರ್ಭದಲ್ಲಿ ಉಪವಾಸ ಮಾಡ್ತಾರೆ, ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಪ್ರಸಾದನ ಕೊಡ್ತಾರೆ. ಇಷ್ಟೇ ಪ್ರಸಾದ ತಿಂದ ತಕ್ಷಣ ಎಂಥ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂದರೆ ಹೊಟ್ಟೆ ತುಂಬಿಡುತ್ತೆ ನಿಮಗೆ. ನಿಮ್ಮ ಹಸಿವು ಏನಿರುತ್ತೆ ಸಂಪೂರ್ಣ ನಿಂತೋಗುತ್ತೆ. ಕಾರಣ ಲೆಪ್ಟಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಲೆಪ್ಟಿನ್ನು ಸ್ಯಾಟಿಟಿ ಹಾರ್ಮೋನು, ಗ್ರೆಲಿನು ಹಂಗರ್ ಹಾರ್ಮೋನು. ನಿಮಗೆ ದೇವಸ್ಥಾನದಲ್ಲಿ ಹೋದಾಗ ಆ ಥರ ಆ ಪ್ರಸಾದದಲ್ಲೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡುತ್ತೆ. ಅಂಥ ಸ್ಯಾಟಿಸ್ಫ್ಯಾಕ್ಷನು ನಿಮಗೆ ಬೇರೆ ಎಲ್ಲೇ ಊಟ ಮಾಡಿದಾಗಲೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅಂಥ ಅದೇನಿರುತ್ತೆ ಅಂದರೆ ಅಂಥ ರುಚಿ ಅಂತ ಏನು ಅಷ್ಟೊಂದು ಎಲ್ಲ ಇಂಗ್ರೀಡಿಯೆಂಟ್ಸ್ ಏನು ಹಾಕಿರಲ್ಲ, ಮೊಸರನ್ನ ಆಗಲಿ ಅಥವಾ ಏನೇ ಆಗಲಿ, ವೆರಿ ಸಿಂಪಲ್ ಅನ್ಬೋದು. ಪ್ರಿಪ್ರೇಷನ್ ಸಿಂಪಲ್, ಎಲ್ಲ ಸಿಂಪಲ್ಲು, ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಾರಣ ಏನು ಅಂತಂದರೆ ನಮ್ಮ ಭಾವ ಇದೆಯಲ್ಲ, ಮೇನ್ ಭಾವ, ನಮ್ಮ ಭಾವ ಏನಿದೆ, ನಾವಿರುವ ಪರಿಸರ, ನಮ್ಮ ಮನಸ್ಥಿತಿ ಮತ್ತು ಎಲ್ಲ ಹೊರಗಡೆ ಸಮಸ್ಯೆದಿಂದ ಡಿಟ್ಯಾಚ್ ಆಗಿಬಿಟ್ಟಿರ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆಹಾರ ಸೇವನೆ ಮಾಡಿದಾಗ ನಮಗೆ ಅಲ್ಲಿ ಒಂದು ಸೆರೋಟೋನಿನ್ ಆಗ್ಬೋದು, ಇವೆಲ್ಲ ಹಾರ್ಮೋನು, ಮತ್ತು ಗ್ರೆಲಿನ್ ಹಾರ್ಮೋನು ಡೌನ್ ಆಗುತ್ತೆ. ಹಂಗರ್ ಹಾರ್ಮೋನು, ಹಸಿವು, ಒಂಥರ ಹಪಾತಪಿ ಹಸಿವು ಅಂತೀವಲ್ಲ, ಅದು ಕಮ್ಮಿ ಆಗುತ್ತೆ. ಲೆಪ್ಟಿನ್ನು ಸ್ಯಾಟಿಟಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದೆಲ್ಲ ಬದಲಾವಣೆಗಳು ಆಗೋದ್ರಿಂದ ತುಂಬ ಒಂಥರ ಮನಸ್ಸಿಗೆ ಸಮಾಧಾನ, ಶಾಂತಿ. ಇದರ ಜೊತೆಗೆ ಬಿಲ್ವಪತ್ರೆನ ಅರ್ಪಣೆ ಮಾಡ್ತೀವಲ್ಲ, ಅದಕ್ಕೂ ಒಂದಷ್ಟು ಲಾಜಿಕ್ ಹೇಳ್ತಾರೆ. ಯಾವ ಥರ ಅಂತಾರೆ, ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಹೇಳ್ಬೋದು. ಅದು ಪ್ರೆಸೆಂಟ್, ಫ್ಯೂಚರ್, ಪಾಸ್ಟ್ ಇದನ್ನು ರೆಪ್ರೆಸೆಂಟ್ ಮಾಡುತ್ತೆ ಬಿಲ್ಪತ್ರೆ. ಅಂದರೆ ನೀನು ಹಿಂದೆ ಹೇಗಿದ್ದೆ, ಈಗ ಹೇಗಿದೆಯಾ, ಮುಂದೆ ಹೇಗಿರಬೇಕು ಅನ್ನೋದನ್ನು 3 ಕಾಲಗಳನ್ನು ರೆಪ್ರೆಸೆಂಟ್ ಮಾಡೋದೇ ಬಿಲ್ಪತ್ರೆ ಅನ್ನೋ ಥರ ಹೇಳ್ತಾರೆ. ಹಿಂದೆ, ಭೂತ, ಭವಿಷ್ಯತ್, ವರ್ತಮಾನ ಅಂತಾರಲ್ಲ, ಅದನ್ನು 3 ಕಾಲಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೀನು ಏನು ಅಂತ ತಿಳ್ಕೋಬೇಕು. ಹಿಂದೆ ಹೇಗಿದ್ದೆ, ತಪ್ಪುಗಳಾಗಿದ್ದರೆ ಅದನ್ನು ಬದಲಾವಣೆ ಮಾಡಿಕೊಂಡು, ಈ ಸಂದರ್ಭದಲ್ಲಿ ಬದಲಾವಣೆ ಮಾಡಿಕೊಂಡು ಮುಂದೆ ನೀನು ಚೆನ್ನಾಗಿರಬೇಕು ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಾರೆ. ವೈಜ್ಞಾನಿಕವಾಗಿ ಅದನ್ನು ಇನ್ನೊಂದು ಥರ ನಾವು ಹೇಳ್ಬೋದು. ಅದು ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್ಕು, ಎಂಟರಿಕ್ ನರ್ವಸ್ ಸಿಸ್ಟಮ್, 3 ನರ್ವಸ್ ಸಿಸ್ಟಮ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಈ ಥರ ನಾವು ಒಂದಕ್ಕೊಂದು ಅದನ್ನು ಬೇರೆ ಒಂದು ಆ್ಯಂಗಲಲ್ಲಿ ನೋಡ್ತಾ ಬಂದರೆ ಬಹಳಷ್ಟು ವೈಜ್ಞಾನಿಕ ಅಂಶಗಳು ದೊರಕುತ್ತೆ. ಇನ್ನು ನಾನು ಹಾರ್ಮೋನ್ಸ್ಗಳ ಬಗ್ಗೆ ಹೇಳಿದೆ. ಬಹಳ ಮುಖ್ಯವಾಗಿ ಈ ಒಂದು ಶಿವನ ಒಂದು ಪೂಜೆ ನಾವು ಏನು ಮಾಡ್ತೀವಿ, ನಮ್ಮ ಎಂಡೋಕ್ರೈನ್ ಪಾತ್ವೆನ ಸೆಟ್ ಮಾಡುತ್ತೆ ಅಂತ. ಬಹಳಷ್ಟು ಸಂದರ್ಭದಲ್ಲಿ ಇತ್ತೀಚಿನ ದಿನದಲ್ಲಿ ನಮಗೆ ಕಾಡುತ್ತಿರುವ ತೊಂದರೆ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್. ನೋಡಿ, PCOD ಪ್ರಾಬ್ಲಮ್ ಆಗ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಮತ್ತು ಎಷ್ಟು ಥರದ ತೊಂದರೆ ನಾವು ನೋಡ್ತೀವಿ. ಒಬಿಸಿಟಿ ಆಗಿರ್ಬೋದು, ಅದು ಅಡಿಪೋಕೈನಿಂದನೇ ಉಂಟಾಗೋಂಥದ್ದು. ಇದೆಲ್ಲ ತೊಂದರೆಗಳಿಗೂ ಹಾರ್ಮೋನ್ ಇಂಬ್ಯಾಲೆನ್ಸೇ ಮುಖ್ಯವಾದ ಕಾರಣ. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗದಿದ್ದ ಹಾಗೆ ನಮ್ಮನ್ನು ಚೆನ್ನಾಗಿ ಕಾಪಾಡೋದು ಅಂತಂದರೆ ಶಿವಲಿಂಗ ಪೂಜೆ ಮಾಡಿದಾಗ ಅಥವಾ ನೋಡಿದಾಗ, ದೇವಸ್ಥಾನದಲ್ಲಿ ನೋಡ್ಬೋದು, ಇಷ್ಟಲಿಂಗ ಪೂಜೆನ ಲಿಂಗಾಯತ ಧರ್ಮದವರು ಮಾಡ್ತಾರೆ ಅವರೇ ಕೈಯಲ್ಲಿ ಇಟ್ಕೊಂಡು. ಆದರೆ ದೇವಸ್ಥಾನದಲ್ಲಿ ಹೋಗಿ ಮಾಡೋ ಅಂಥದ್ದು ಯಾವುದೇ ಆಗಲಿ, ಒಟ್ಟಿನಲ್ಲಿ ಆ ಥರ ಪೂಜೆಗಳನ್ನು ಮಾಡಿದಾಗ ಓವರಾಲ್ ಒಟ್ಟಿನಲ್ಲಿ ನಮಗೆ ಇಷ್ಟೆಲ್ಲ ಬೆನಿಫಿಟ್ಗಳು
ದೊರಕುತ್ತೆ. ಇಲ್ಲೇನಾಗುತ್ತೆ, ಈ ಪೂಜೆ ಮಾಡಿದಂತಹ ಸಂದರ್ಭದಲ್ಲಿ ಹೈಪೋಥಾಲಮಸ್ಸಿಂದ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಹೈಪೋಥಾಲಮಸ್ಸಿಂದ ಪಿಟ್ಯೂಟರಿಗೆ CRH ಆಗ್ಬೋದು, ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಆ ನಂತರ ಪಿಟ್ಯೂಟರಿಯಿಂದ ಇಲ್ಲೇನಾಗುತ್ತೆ ಅಂದರೆ, ನಾವು ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾರೆ. ಈ ಓಂ ನಮಃ ಶಿವಾಯ ಜಪ ಮಾಡಿದಾಗ್ಲೂ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಹಾರ್ಮೋನು ಬಿಡುಗಡೆಯಾಗುತ್ತೆ. ಏಕೆಂದರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ, ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಬಿಡುಗಡೆಯಾಗುತ್ತೆ ಅಂತ ಅಂತಾರೆ. ಇದರ ಜೊತೆಯಲ್ಲಿ ಓಂ ನಮಃ ಶಿವಾಯ ಅಂತ ಅಂದಾಗ ರೆಸೊನೆನ್ಸ್, ಮೆದುಳಿನಲ್ಲಿ ಆ ರೆಸೊನೆನ್ಸ್ ಇದೆಯಲ್ಲ, ಅದರಿಂದ ಪಿಟ್ಯೂಟರಿ ಆ್ಯಕ್ಟಿವೇಟ್ ಆಗಿಬಿಡುತ್ತಂತೆ. ಪಿಟ್ಯೂಟರಿ ಆ್ಯಕ್ಟಿವೇಟ್ ಆಗಿ ಪಿಟ್ಯೂಟರಿಯಿಂದ TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, ಗ್ರೋತ್ ಹಾರ್ಮೋನು ಇವೆಲ್ಲ ಬಿಡುಗಡೆಯಾಗುತ್ತೆ. ನಂತರ ಅವುಗಳು ರೆಸ್ಪೆಕ್ಟಿವ್ ಗ್ಲ್ಯಾಂಡ್ಗಳಿಗೆ ಹೋಗುತ್ತೆ. ಇದರ ಜೊತೆಯಲ್ಲಿ ನಾನು ಕತ್ತಲೆ ಎಂದಾಗ ಮೆಲಟೋನಿನ್ ಸೆಕ್ರೇಷನ್ ಆಗುತ್ತೆ ಅಂತ ಹೇಳಿದೆ. ಅದೇ ಥರ ಈ ಒಂದು ಶಿವಲಿಂಗ ಪೂಜೆಯನ್ನು ಮಾಡಿದಾಗ ನಮ್ಮದು ರಿಪ್ರೊಡಕ್ಟಿವ್ ಹಾರ್ಮೋನು, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಅನ್ನೋ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, ಎಸ್ಟ್ರೋಜನು, ಆ್ಯಂಡ್ರೋಜನು ಇವೆಲ್ಲ ಇಂಬ್ಯಾಲೆನ್ಸ್ ಆಗಿರೋದು ಒಂದು ಲೆವೆಲಲ್ಲಿ ಸೆಟ್ ಆಗ್ತಾ ಬರುತ್ತೆ. ಆ್ಯಂಡ್ರೋಜನ್ನು ಅಭಿಷೇಕ, ನೀರು ಬೀಳ್ತಾ ಇರುತ್ತಲ್ಲ ಅಭಿಷೇಕ, ಅದನ್ನು ತದೇಕ ಚಿತ್ತದಿಂದ ನೋಡ್ರೆ ಇದು ಅಡ್ರಿನಲ್ ಗ್ಲ್ಯಾಂಡ್ ಅದು ಆ್ಯಕ್ಟಿವೇಟ್ ಆಗುತ್ತೆ ಚೆನ್ನಾಗಿ ಅಂತ ಹೇಳ್ತಾರೆ. ಕಾರ್ಟಿಸಾಲ್ ಲೆವೆಲ್ ಕಮ್ಮಿ ಆಗುತ್ತೆ. ಅಂದರೆ ತದೇಕ ಚಿತ್ತದಿಂದ ನೀರು ಬೀಳೋದನ್ನು, ಅಭಿಷೇಕದ ಹನಿ ಹನಿ ಬೀಳ್ತಿರುತ್ತಲ್ಲ ಅದನ್ನು ನೋಡೋ ಅಂಥದ್ದೇ ಆಗಲಿ ಈ ಪ್ರಕ್ರಿಯೆ. ಈ ರೀತಿ ನಮ್ಮ ಸಂಪೂರ್ಣ ಎಂಡೋಕ್ರೈನ್ ಪಾತ್ವೆ ಎಲ್ಲ ರೀಸೆಟ್ ಆಗೋದು ಶಿವಲಿಂಗ ಪೂಜೆನ ಮಾಡಿದಾಗ ಅಂತಂತಾರೆ. ಈ ಒಂದು ಪೂಜೆ ಇದೆಯಲ್ಲ, ಈಕ್ವಲೆಂಟು ಹರ್ಮಿಟ್ ಮೆಡಿಟೇಷನ್ ಅಂತ ಒಂದಿದೆ. ಹರ್ಮಿಟ್ ಮೆಡಿಟೇಷನು ಅಥವಾ ಕೇವ್ ಮೆಡಿಟೇಷನ್ ಅಂತ. ಈ ಕೇವ್ ಮೆಡಿಟೇಷನ್ನು, ಹರ್ಮಿಟ್ ಮೆಡಿಟೇಷನ್ ಅಂತಂದರೆ ಅದು ಗುಹೆಗಳಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾರಲ್ಲ, ಅಥವಾ ಗುಹೆ ಅಥವಾ ಇದು, ಅದಕ್ಕೂ ಇದು ಅಷ್ಟೇ ನಿಮಗೆ ಒಂದು ಫಲ ಸಿಕ್ಕುತ್ತೆ. ಅವಾಗ ಏನೇನು ಬದಲಾವಣೆಗಳಾಗುತ್ತೆ ದೇಹದಲ್ಲಿ. ಇವಾಗ್ಲೂ ಶಿವಲಿಂಗನ ಪೂಜೆ ಮಾಡ್ಬೇಕಾದ್ರೆ ನೋಡೋದೇ ಆಗಲಿ, ಪೂಜೆ ಮಾಡೋದೇ ಆಗಲಿ ನಿಮಗಷ್ಟೇ ಬದಲಾವಣೆಗಳನ್ನು ತಂದು ಕೊಡುತ್ತೆ ಅಂತಂತಾರೆ. ಇದರ ಜೊತೆ ಪ್ರದಕ್ಷಿಣೆ ಮಾಡಿದಾಗ್ಲೂ ಬಲಭಾಗದ ಮೆದುಳು, ಎಡಭಾಗದ ಮೆದುಳು ಕ್ಯಾಲಿಬ್ರೇಷನು ಚೆನ್ನಾಗಾಗುತ್ತೆ. ಇದು ಎಷ್ಟು ಚೆನ್ನಾಗಿ ಅಂದರೆ ನಮ್ಮನ್ನು ಒಂದು ಬೇರೆ ಟ್ರಾನ್ಸ್ ಸ್ಟೇಟಿಗೆ ತಗೊಂಡೋಗುತ್ತೆ. ನೀವು ತುಂಬ ಸಲ ಪ್ರದಕ್ಷಿಣೆ ಮಾಡಿದ್ರೆ ತಲೆ ಸುತ್ತದಂಗೆ ಆಗುತ್ತೆ ನೋಡಿ, ಒಂಥರ ಅದು ಟ್ರಾನ್ಸ್ ಸ್ಟೇಟಿಗೆ ನಮ್ಮನ್ನು ತೆಗೆದುಕೊಂಡೋಗುತ್ತೆ ಅಂತಾರೆ. ಇದನ್ನು ಈಕ್ವಲೆಂಟು ಸೂಫಿ ಪಂಥದಲ್ಲಿ ಒಂದು ಅವ್ರದ್ದು ಸುತ್ತದೊಂದು ಡ್ಯಾನ್ಸ್ ಇದೆ. ಅದು ಹಾಡು ಹೇಳ್ಕೊಂಡು ಸುತ್ತಾರೆ ಸೂಫಿ ಪಂಥದವರು. ವಿರ್ಲಿಂಗ್ ವರ್ಲ್ಪೂಲ್ ಅಂತಾರಲ್ಲ ಆ ಥರ, ಆ ಒಂದು ಮೆಡಿಟೇಷನ್ ಒಂದು ಇದೆ. ಅದ್ರ ಜೊತೆಗೆ ಫ್ಲೋಟಿಂಗ್ ಮೆಡಿಟೇಷನ್ ಅಂತ ಇದೆ, ಫ್ಲೋಟಿಂಗ್ ಥೆರಪಿ ಅಂತ ಇದೆ. ಫ್ಲೋಟಿಂಗ್ ಥೆರಪಿ ಯಾವ ಥರ ಅಂತಂದರೆ, ಈಗ ನೀವು ಡೆಡ್ ಸಿ ಬಗ್ಗೆ ಕೇಳಿರ್ಬೋದು. ಡೆಡ್ ಸಿಲಿ ಬಿದ್ದವರು ಮುಳುಗಲ್ಲ. ಕಾರಣ ಏನು ಅಂದರೆ ಲವಣದಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ಒಂದು ವಸ್ತು ಆದರೂ ಆ ನೀರಿನಲ್ಲಿ ಬಿದ್ದಾಗ ಲವಣದಂಶ ನೀರಿನಲ್ಲಿ ಜಾಸ್ತಿ ಇರೋದ್ರಿಂದ ಅದು ಫ್ಲೋಟ್ ಆಗುತ್ತೆ ಅಂತ, ತೇಲುತ್ತೆ ಅಂತ. ಈ ಫ್ಲೋಟ್ ಥೆರಪಿಲೂ ಅಷ್ಟೇ, ನೀರಿಗೆ ಬಹಳಷ್ಟು ನೈಸರ್ಗಿಕ ಈ ಲವಣಗಳಿರುತ್ತಲ್ಲ ಅದನ್ನು, ಅದು ಪಿಂಕ್ ಸಾಲ್ಟ್ ಆ ಥರ ಎಲ್ಲ ಬರುತ್ತೆ ನೋಡಿ, ನ್ಯಾಚುರಲ್ ಸಾಲ್ಟ್ಗಳು, ಅದನ್ನು ಹಾಕಿರ್ತಾರೆ. ಅದನ್ನು ಹಾಕಿ ಅದರಲ್ಲಿ ಮಲಗಿದಾಗ ಸ್ವಲ್ಪ ಫ್ಲೋಟ್ ಆಗ್ತಿರ್ತೀವಿ. ಫುಲ್ಲು ಇಡೀ ಬಾಡಿ ಫುಲ್ಲು ಕಾಮ್ ಡೌನ್ ಆಗುತ್ತೆ. ಎಲ್ಲ ಹಾರ್ಮೋನ್, ಕಾರ್ಟಿಸಾಲ್ ಆಗಿರ್ಬೋದು, ಎಪಿನೆಫ್ರಿನು, ನಾನ್ ಎಪಿನೆಫ್ರಿನು ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಫುಲ್ಲು ಮೈಂಡೆಲ್ಲ ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಪೂಜೆ ಮಾಡಿದಾಗ ಅಲ್ಲಿ ಏನು ಬೆನಿಫಿಟ್ ಸಿಕ್ತು ನಿಮಗೆ, ಅಷ್ಟೇ ಬೆನಿಫಿಟ್ ಇದರಲ್ಲೂ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಅಲ್ಲೆಲ್ಲ ದುಡ್ಡು ಕೊಡಬೇಕು ನಿಮಗೆ. ಅದು ಫ್ಲೋಟಿಂಗ್ ಥೆರಪಿ ಅಂತಂದರೆ ಅದಕ್ಕೆ ಎಷ್ಟೋ ಚಾರ್ಜ್ ಮಾಡ್ತಾರೆ. ಇದನ್ನು ವೆಸ್ಟರ್ನರ್ಸ್ ಮಾಡ್ತಾರೆ. ಫ್ಲೋಟಿಂಗ್ ಥೆರಪಿ ಇಂಥದ್ದೆಲ್ಲ ಹೊರಗಡೆ ಪಾಶ್ಚಿಮಾತ್ಯರು ಮಾಡೋದು. ಬಟ್ ನಮಗೆ ಅಷ್ಟೆಲ್ಲ ನಾವು ಏನು ಕಷ್ಟಪಡೋದೇ ಬೇಕಾಗಿಲ್ಲ. ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಎಷ್ಟು ಬೆನಿಫಿಟ್ ಸಿಕ್ಕುತ್ತೋ ಇಲ್ಲೂ ಅಷ್ಟೇ ಸಿಕ್ಕುತ್ತೆ. ಅಲ್ಲಿ ಯಾವ ಥರ ಲಾಜಿಕ್ ವರ್ಕ್ ಆಗುತ್ತೋ, ಎಂಡೋಕ್ರೈನ್ ರೀಸೆಟ್ ಆಗೋದು ಇಲ್ಲೂ ಹಾಗೆ ಆಗುತ್ತೆ. ಇದೆಲ್ಲ ಏನು ಅಂದರೆ ಈ ದೇವಸ್ಥಾನ, ಪೂಜೆ, ಆಚಾರ ಇದೆಲ್ಲ ಮೂಲನ ನಾವು ಹುಡುಕಂತ ಹೋದರೆ ಆಶಯ ತುಂಬ ಚೆನ್ನಾಗಿದೆ. ಆರೋಗ್ಯ, ದೈಹಿಕ, ಮಾನಸಿಕ, ಸಾಮಾಜಿಕ, ಲೈಂಗಿಕ, ಆಧ್ಯಾತ್ಮಿಕ ಆರೋಗ್ಯನ ಕಾಪಾಡೋಂಥದ್ದು. ಬಟ್ ನಂತರ ಕಾಲಕ್ರಮೇಣ ಏನಾಗಿದೆ ಅಂದರೆ ಅದರಲ್ಲಿ ಜಾಸ್ತಿ ನಾವೇನೇ ನಮ್ಮ ಒಂದು ಸ್ವಾರ್ಥಕ್ಕೆ ಏನೇನೋ ಇನ್ನೊಂದಷ್ಟು ಸೇರಿಸ್ಕೊಂಡು ಅದನ್ನ ಕಾಂಪ್ಲಿಕೇಟ್ ಮಾಡಾಕ್ಬಿಟ್ಟಿದ್ದೀವಿ. ಈಗ ಉದಾಹರಣೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರಲ್ವ, ಮೊದಲೆಲ್ಲ ಎಷ್ಟು ಸಿಂಪಲ್ಲಾಗಿ ಒಂದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡೋರು. ಆಮೇಲೆ ಪ್ರಸಾದನೂ ಅಷ್ಟೇ, ಸಜ್ಜಿಗೆ ಏನೋ ಮಾಡಿ ಅಲ್ಲಿಗೆ ಪೂಜೆ. ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಂಗಲ್ಲ, 1 ಲಕ್ಷ ಖರ್ಚು ಆಗಬೇಕು, ಮಾಡಬೇಕು ಇವರು. ಅದನ್ನು ಬಹಳ ಗ್ರ್ಯಾಂಡಾಗಿ ಕಳಶಗಳನ್ನೆಲ್ಲ ಇಟ್ಟು ಈಗ ಒಬ್ಬರು ಯಾರೋ ಮಾಡ್ತಾರೆ ನಾವು. ಅಂದರೆ ಆಶಯ
ನೀವು ಹೀಗೆ ಮಾಡಿದ್ರು ಅಷ್ಟೇ ಬೆನಿಫಿಟ್, ಹಾಗೆ ಮಾಡಿದ್ರು ಅಷ್ಟೇ. ಅದಕ್ಕಿಂತ ನಾನು ತುಂಬ ಅದ್ರಲ್ಲಿ ಏನು ವ್ಯತ್ಯಾಸ ಚೆನ್ನಾಗಿ ಆಗೋದಿಲ್ಲ ಉದ್ದೇಶದಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದೀನಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನಗೆ ಜಾಸ್ತಿ ಬೆನಿಫಿಟ್ಟು ಏನಿಲ್ಲ. ಇಲ್ಲ, ನಾನು ತುಂಬ ಸರಳವಾಗಿ ಮಾಡಿದ್ದೀನಿ ಅಂದಾಗ ಕಮ್ಮಿ ಬೆನಿಫಿಟ್ ಏನಿಲ್ಲ. ಎರಡಕ್ಕೂ ಅಷ್ಟೇ ಸಿಕ್ಕೋದು. ನಾವು ಮೂಲ ಅರ್ಥ ಮಾಡ್ಕೋಬೇಕು, ಪರ್ಪಸ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂಥರ ವೈಭವ ಮುಖ್ಯ ಅಲ್ಲ, ಪರ್ಪಸ್ ಏನಕ್ಕೆ ಅದನ್ನು ಆಚರಣೆ ಮಾಡಿದ್ದಾರೆ, ಇದರಿಂದ ನಮಗೇನು ಬೆನಿಫಿಟ್ ಆಗುತ್ತೆ. ಇದನ್ನು ನೀನು ವೈಭವಿತವಾಗಿ ಮಾಡಿದ್ರೂ ಅಷ್ಟೇ, ಸರಳವಾಗಿ ಮಾಡಿದ್ರೂ ಅಷ್ಟೇ ಬೆನಿಫಿಟ್. ದುಡ್ಡಿದ್ದವರು ಮಾಡ್ತಾರೆ ಅನ್ಕೊಂಡು. ಅಂದರೆ ಇದೆಲ್ಲದರ ಹಿಂದೆನೂ ಒಂದು ಸೈನ್ಸ್ ಇದೆ, ಒಂದು ಅನುಕೂಲಗಳಿದೆ. ಆದರೆ ನಾವೇನು ಮಾಡ್ತೀವಿ, ಇತ್ತೀಚೆಗೆ ತುಂಬ ಜನ ಆರ್ಗ್ಯುಮೆಂಟ್ ಅವೆಲ್ಲ ಭಕ್ತಿ ನೀವು ಮತ್ತು ಧರ್ಮ ಅಂತ ಹೇಳ್ತೀರಾ ಅಂತ. ಖಂಡಿತ ಅಲ್ಲ, ಇದರ ಹಿಂದೆ ಸೈನ್ಸ್ ಇದೆ. ಸರಳವಾಗಿ ಆಚರಣೆ ಮಾಡಿ ಅದರಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ತಾವು ಪಡೀತಾ ಬರಬಹುದು. ಅದಕ್ಕೆ ನನಗೆ ನೀವು ಹೇಳಿದಾಗ ಒಂದು ನೆನಪಾಯ್ತು, ಯಥಾಶಕ್ತಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಶಕ್ಯಾನುಸಾರ ಮಾಡುವಂಥದ್ದು, ನಿಮ್ಮ ಸಾಮರ್ಥ್ಯ ಇರ್ಬೋದು, ನಿಮ್ಮ ಅನುಕೂಲ ಇರ್ಬೋದು, ಸಾಮರ್ಥ್ಯ ಅನ್ನೋದಕ್ಕಿಂತ. ಸೊ ಫಲ ಮಾತ್ರ ಒಂದೇ ಅಂತ. ನೀವು ಲಕ್ಷ ಖರ್ಚು ಮಾಡಿದ್ರು, 100 ರೂಪಾಯಿ ಖರ್ಚು ಮಾಡಿದ್ರೆ ಫಲ ಒಂದೇ ಫಲನೇ. ಬಟ್ ದುಡ್ಡು ಇರುತ್ತೆ, ಖರ್ಚು ಮಾಡ್ತಾರೆ. ನಿಜ, ಕರೆಕ್ಟ್. ಹಾಗಾಗಿ ಯಾರೋ ಮಾಡ್ತಾರೆ ಅಂತ ಇಲ್ಲ, ನಾವು ಹಂಗೆ ಮಾಡಬೇಕು ಅವಾಗ ಮಾತ್ರ ಭಗವಂತ. ಖಂಡಿತ ಅಲ್ಲ. ಹೇಗೆ ಮಾಡಿದ್ರು ಅಲ್ಲಿ ಭಕ್ತಿ ಮುಖ್ಯ. ಆಚರಣೆಯಿಂದ ನಮಗೆ ಆಗುವ ಬಹಳಷ್ಟು ಬದಲಾವಣೆಗಳು, ಅನುಕೂಲಗಳು ಬಹಳ ಮುಖ್ಯ. ಅದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ. ಹೌದು. ಸೊ ನನಗೂ ಎಷ್ಟೋ ಸರ್ ಅನಿಸ್ತಾ, ನೀವು ಹೇಳಿದ ಮೇಲೆ ಕ್ಲಿಯರ್ ಆಯಿತು. ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳಲ್ಲಿ ನೀವು ಹೇಳಿದಾಗ ಒಂದು ಕತ್ತಲೆಯ ವಾತಾವರಣ ಇದೆ, ಒಂದೊಂದು ಕಡೆ ದೀಪ, ಗರ್ಭಗುಡಿಯಲ್ಲಿ ಒಂದು ಶಿವಲಿಂಗ ಮಧ್ಯೆ ಇರುತ್ತೆ. ಆ ಒಂದು ಪರಿಸರ ಆ ರೀತಿ ಒಂದು ದೈವಿಕ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಹೋದಾಗ ಧ್ಯಾನದ ಅವಸ್ಥೆಗೆ ನಿಮ್ಮನ್ನ ಆ ಒಂದು ಪರಿಸರ ಕಾಮ್ ಡೌನ್ ಮಾಡ್ಬಿಡುತ್ತೆ. ಎಲ್ಲ ಯೋಚನೆಗಳು ಹೊರಟೋಗುತ್ತೆ. ಜಸ್ಟ್ ಒಂದು ಮೆಡಿಟೇಷನ್ ಗೆ ಇಳಿಯೋಣ ಅಂತ ಅನ್ಸುತ್ತೆ. ಸೊ ಆ ಒಂದು ವಾತಾವರಣವೇ ಆ ರೀತಿ ಕ್ರಿಯೇಟ್ ಮಾಡಬೇಕು. ಶಿವನ ಸ್ಥಿತಿನೇ ಹಾಗಲ್ವಾ, ಸದಾ ಧ್ಯಾನ ಸ್ಥಿತಿಲಿ ಇರುವಂತಹ. ಬಟ್ ಅದ್ರ ಹಿಂದೆ ಈ ರೀತಿಯಾಗಿ ಅದು ಕಾರ್ಟಿಸಲ್ ಅನ್ನು ಕಡಿಮೆ ಮಾಡುವಂಥದ್ದು. ಸೊ ಅದೆಲ್ಲ ವೈಜ್ಞಾನಿಕ ವಿಚಾರಗಳು. ಅದನ್ನ ಅರ್ಥ ತಿಳ್ಕೊಂಡ್ರೆ ಇದು ಅರ್ಥ ಆಗುತ್ತೆ ಅಂತ. ಯಾಕೆ ಈ ರೀತಿ ನಿಜ. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಶಿವ ಪೂಜೆಯ ಮತ್ತು ಶಿವಲಿಂಗದ ಅದರ ಆಕಾರ ಇರ್ಬೋದು, ಅದರ ಪ್ರಾಧಾನ್ಯತೆ, ಸೊ ಅದರಿಂದಾಗಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಮುಖ್ಯವಾಗಿ ಹಾರ್ಮೋನ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು, ಒಳನೋಟಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರು, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.